ತಮಿಳ್ನಾಡಿನಲ್ಲೇನೋ ಸೂಪರ್ ಸ್ಟಾರು ಇವನು ದಳಪತಿ ವಿಜಯ್ನ ಸಿ ಎಂ ಮಾಡಿಬಿಟ್ರು, ಗೆಲ್ಲಿಸ್ಬಿಟ್ರು ಒಂದು ಪಕ್ಷನ 100 ಜನದ ಮೇಲೆ. ಹಾಂ ಇಲ್ಲಿ ತಮಿಳ್ನಾಡಲ್ಲಿ ವಿಜಯ್ ಗೆದ್ದಂಗೆ ಇಲ್ಲಿ ಉಪೇಂದ್ರ ಯಾಕೆ ಗೆಲ್ಲಿಲ್ಲ ಅಂತ. ಕರ್ನಾಟಕದಲ್ಲ ಹ್ಞೂ ಕರ್ನಾಟಕದಲ್ಲಿ ನಮಸ್ಕಾರ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಅಜಯ್ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಟಿ ವಿ ಮುಂದೆ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಯಾಕಂತಂದರೆ ತಮಿಳ್ನಾಡಿನಲ್ಲಂತೂ ಅಬ್ಬಬ್ಬಬ್ಬಬ್ಬಬ್ಬಾ ದಳಪತಿ ವಿಜಯ್ ಅವರ ಒಂದು ಪಕ್ಷ ಮುಂಚೂಣಿಯಲ್ಲಿ ಬಂದು ಸಿ ಎಮ್ ಆಗ್ತಾರೆ ಅಂತ ಎಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರದ್ದೇ ಸುದ್ದಿ ಆಗಿಬಿಟ್ಟಿದೆ. ಸೊ ಇದೇ ಒಂದು ಮ್ಯಾಟ್ರನ್ನ ನಾವು ತಗೊಂಡು ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಸೂಪರ್ ಸ್ಟಾರು ಎಲೆಕ್ಷನ್ ನಿಂತಿದ್ರು, ಅವ್ರದ್ದು ಒಂದು ಪಕ್ಷ ಇತ್ತು, ಯಾಕೆ ಇವ್ರು ಗೆದ್ದರು ಅವ್ರು ಯಾಕೆ ಗೆಲ್ಲಿಲ್ಲ ಅಂತ ನನ್ನ ಪ್ರಶ್ನೆ. ಇದಕ್ಕೆ ಈ ಕಾಲರ್ ಏನು ಹೇಳ್ತಾರೆ ಅಂದರೆ ಈ ವ್ಯಕ್ತಿ ಏನು ಹೇಳ್ತಾರೆ ಬನ್ನಿ ನೋಡೋಣ. ಕಮ ಹಲೋ 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 ದೇವರಾಜಣ್ಣ, ಹಾಂ ಎಲ್ಲಿದ್ದೀಯಣ್ಣ ಈಗ ನೀನು? ನೀನಾರು ಅರ್ಥ ಆಗಿಲ್ಲ ಅದಕ್ಕೆ. ಅಣ್ಣ ನಾನು ಇಲ್ಲಿ ಸತೀಶ ಮಾತಾಡ್ತಾ ಇರೋದು. ಹೇಳಪ್ಪ. ಇದು ವಿಚಾರ ಗೊತ್ತಾಯ್ತಾ? ಏನು? ಅಯ್ಯೋ ನೀನು ಹೋಗಲಿ ಏನು ಅಂತ ನನ್ನ ಬೇರೆ ಕೇಳಿದೆ. ಟಿ ವಿ ನೋಡಿಲ್ವಾ ನೀನು ಬೆಳಗ್ಗೆಯಿಂದ? ಇಲ್ಲ ಹೋಗತ್ತಾಗೆ ಮೊಬೈಲಲ್ಲಿ ಇದು ಯೂಟ್ಯೂಬ್ ಬರಲ್ವಾ? ಬರ್ತದ. ಹಾಕೊಂಡು ನೋಡು ಒಂಚೂರು ನ್ಯೂಸ್ ಹಾಕು. ಏನಿದೆ? ಅಯ್ಯೋ ಏನೈತೆ ಅಂದರೆ ದೇಶನೇ ಎತ್ಕೊಂಡು ಉರಿತೈತೆ. ನೀನು ಏನೈತೆ ಅಂತ ನೀನು ಕೇಳ್ತಿದ್ದಿಲ್ಲ. ನಿನ್ಗೆ ಏನು ಅನ್ಬೇಕು ನಾನು? ಯಾವ ಸತೀಶ್ನು ನೀನು? ಅಣ್ಣ ಇದು ತಮಿಳ್ನಾಡಲ್ಲಿ ಫಿಲಮ್ ಮೇಟ್ರು ವಿಜಯ್. ಹಾಂ ವಿಜಯ್ ಗೊತ್ತು. ನಿನ್ಗೆ ಗೊತ್ತಾ ಅಂತ ಕೇಳಿದ್ನ? ಎಲ್ರಿಗೂ ಗೊತ್ತು. ಅವನು ಇಲ್ಲಿ ಎಲೆಕ್ಷನಲ್ಲಿ ಗೆದ್ಬಿಟ್ಟು ಅಣ್ಣ ಸಿ ಎಮ್ ಅಂತ ಇವಾಗ. ಹಾಂ ಸಿ ಎಮ್ ಆಗ್ಬಿಟ್ಟೇನೆ. ಹ್ಞೂ ಹಿಂಗೆ ಆಯ್ತಾನೆ ಅಂತ ದೇವರಾಣೆಗಳು ಯಾವನು ಅನ್ಕೊಂಡಿರ್ಲಿಲ್ಲ ಅಣ್ಣ ನಿಜವಲ್ಲೂ. ಹಾಂ ಒಟ್ಟಿನಲ್ಲಿ ಆಗೋನೇ ಒಳ್ಳೇದಲ್ಲಿ. ಬಟ್ ನನಗೊಂದು ಚಿಂತೆ ಏನಪ್ಪ ಕಾಡ್ತಿರೋದು ಅಂದರೆ ರಿಸಲ್ಟ್ ನೋಡಿದ್ಮೇಲೆ ಹಾಂ ತಮಿಳ್ನಾಡಿನಲ್ಲೇನೋ ಸೂಪರ್ ಸ್ಟಾರು ಇವನು ದಳಪತಿ ವಿಜಯ್ನ ಸಿ ಎಂ ಮಾಡಿಬಿಟ್ರು, ಗೆಲ್ಲಿಸ್ಬಿಟ್ರು ಒಂದು ಪಕ್ಷನ 100 ಜನದ ಮೇಲೆ. ಹಾಂ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಅಣ್ಣ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರನು ಒಂದು ಪಕ್ಷ ಮಾಡಿದರು. ಹಾಂ ಮಾಡಿದ್ರು. ಗೊತ್ತಾ ನಿಮ್ಗೆ ಯಾವುದು ಅಂತ? ಹ್ಞೂ ಗೊತ್ತು. ಯಾವುದು? ನೀನು ಯಾರು ಅರ್ಥ ಆಗಿಲ್ಲ ಅದಕ್ಕೆ. ಏಯ್ ಹೇಳ್ತೀನಿ, ಯಾವ ಪಕ್ಷ ಮಾಡಿದ್ರು ಹೇಳು ಉಪೇಂದ್ರ. ನೀನು ಯಾರು ಅಂತ ಹೇಳಿದ್ರೆ ಗೊತ್ತಾಗ್ತದೆ, ಹೇಳ್ತೀನಿ. ನಿನ್ನ ತಲೆಯಲ್ಲಿ ಜೇಡಿ ಮಣ್ಣು ಇರೋದು ನಂಗೆ ಗೊತ್ತಾಯ್ತು. ನಿನ್ನ ಪಕ್ಷದ ಹೆಸರೇ ಮರ್ತೋಗೈತೆ. ನೀನು ಅಂಥ ಬುದ್ಧಿವಂತ ಆಗಿದ್ದಿದ್ರೆ ಇವತ್ತು ಯಾಕೆ ಹಿಂಗೆ ಇರ್ತೈತೆ, ಅದು ಬೇರೆ ಪ್ರಶ್ನೆ. ನನಗೇನಂದರೆ ಇಲ್ಲಿ ತಮಿಳ್ನಾಡಲ್ಲಿ ವಿಜಯ್ ಗೆದ್ದಂಗೆ ಇಲ್ಲಿ ಉಪೇಂದ್ರ ಯಾಕೆ ಗೆಲ್ಲಿಲ್ಲ ಅಂತ. ಕರ್ನಾಟಕದಲ್ಲ ಹ್ಞೂ ಕರ್ನಾಟಕದಲ್ಲಿ ಉಪೇಂದ್ರ ಕಾಕಿಲ್ಲ ಅಂದರೆ ಕಾಸಿರಲಿಲ್ವಾ? ದುಡ್ಡು ಖರ್ಚು ಮಾಡಿಲ್ಲ ಅಲ್ಲ. ಸ್ವಂತ ಗೆಲ್ಲಕ್ ಹೋದ್ನು, ಹ್ಞೂ ಆಗಿಲ್ಲ ಪಾಪ. ಅಂದರೆ ಅಣ್ಣ ಎಲೆಕ್ಷನ್ ಅಂದರೆ ದುಡ್ಡೇನಾ? ದುಡ್ಡು ಕೆಲವು ದುಡ್ಡು ಬೇಕೆ, ಎಲ್ರು ನಿಂತಾರನ. ಆದರೂ ಅಣ್ಣ ನಮ್ಮದು ಒಂದು ಸಿದ್ಧಾಂತ, ನಮ್ಮದೊಂದು ಗೌರವ ಅಂತ ಇರ್ತದಲ್ವಾ. ನಮ್ಮ ಹಕ್ಕು ನಮ್ಮದು ಮಾರ್ಕೊಳ್ಳೋದಂಗೆ ಆಯ್ತದ. ಈಗ ದುಡ್ಡು ಖರ್ಚು ಮಾಡಿದ್ರೆ ಎಲ್ಲ ಗೆದ್ಬಿಡ್ತಾರ. ಗೆದ್ಬಿಡ್ತಾರ. ದುಡ್ಡೇ ಮೈನ್ ಇರೋದು, ಮೈನ್ ಶಿಂಕ. ದುಡ್ಡಿದ್ರೆ ಎಲ್ಲ ಆಗ್ತದ. ಹಂಗಾರೆ ಪಕ್ಷ ವ್ಯಕ್ತಿ ಏನಕ್ಕೂ ಇಲ್ಲ. ಇಲ್ಲ ದುಡ್ಡು ಬೇಕು. ಎಷ್ಟು ಓಟ್ ಐತಣ್ಣ ನಿಮ್ಮ ಮನೇಲಿ ಇವಾಗ? 3 ಓಟ್ ಇರೋದಪ್ಪ. ಸರಿ, ಇವಾಗ ನೀವು ಈಗ ದುಡ್ಡು ಕೊಟ್ಟವ್ರಿಗೆ ಹಾಕೋದ ಅಥವಾ ಕೆಲಸ ಮಾಡೋರ್ಗೆ ಹಾಕೋದ? ಇಲ್ಲ ದುಡ್ಡು ಕಟ್ಟು ಕೊಡ್ತಾರ, ಅವ್ರು ಕೊಡ್ತಾರ. ನಾವು ಹಾಕೋದು ಒಬ್ರಿಗೆ ಫಸ್ಟ್ನಿಂದನು ಹಾಕಿ ಫಸ್ಟಿಂದನು ಒಬ್ರಿಗೆ. ಅದೇ ಅಂತ ಅವ್ರು ಯಾರು ಕೆಲಸ ಮಾಡೋರ ಅಥವಾ ದುಡ್ಡು ಕೊಡೋರ? ಅವರು ಹೆಂಗ್ ಗೊತ್ತದ? ಇವಾಗ MLA ನಿಲ್ತಾರ, ಹಾಂ 3 ನಿಲ್ತಾರ, 3-4 ಇರ್ತಾರ. ಹೌದು, ಅವ್ರು ಒಬ್ರು ಗೆಲ್ತಾರ, ಕೆಲ್ಸ ಮಾಡ್ತಾರ, ಹೋಗ್ತಾರ. ಯಾರು ನೋಡವ್ರ? ಹಂಗಾಯ್ತದೆ. ನಮ್ ಕಡೆ ಗೆದ್ದಿದ್ದು ಹೋಗಿದ್ದಷ್ಟೇ, ನೋಡೇ ಇಲ್ಲ MLA. ಹಂಗೆ ಗೆದ್ಕೊಂಡು ಹೋಗಿರೋದು. ಹುಚ್ಚುನ್ ಮದುವೆಲಿ ಉಂಡವನೇ ಜಾಣ ಅಂತ. ಅಷ್ಟೇ, ಗೆದ್ಕೊಂಡು ಹೋಗಿರೋದು. ನಮ್ ಕಡೆ ಬಂದೇ ಇಲ್ಲ. ಹಂಗಾರೆ ನಿನ್ನ ಪ್ರಕಾರ ಇವಾಗ ಮನುಷ್ಯ ವ್ಯಕ್ತಿ ಅವನ ಕೆಲಸ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಕೊಡಬೇಕು. ದುಡ್ಡು ಕೊಡ್ಬೇಕು. ಇಲ್ಲ ಅಣ್ಣ, ಇದೆಲ್ಲ ನಿಲ್ಲಬೇಕು, ಸ್ಟಾಪ್ ಆಗಬೇಕು. ನಿಜವಾಗ್ಲೂ ಯಾವುದೋ ಒಂದು ಹೊಸ ಪರಿವರ್ತನೆ ಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ,
ಬಿಟ್ಬಿಡಿ. ಮುಂದಿನ ಸಲಿನಾದರೂ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ಳೋದು, ಹ್ಞೂ ಒಂದು ಹೊಸ ಅಲೆ ಸೃಷ್ಟಿ ಮಾಡಬೇಕು ಕರ್ನಾಟಕದಲ್ಲಿ. ಎಲ್ಲರೂ ತಿಳ್ಕೊಬೇಕಲ್ಲ. ಹೌದು, ತಿಳ್ಕೊಬೇಕು. ಹೆಂಗೆ ತಿಳ್ಕೊತಾರೆ ಜನ? ಅವ್ರು ತಿಳ್ಕೊಳ್ಳಿ ಅಂತ ನೀವು ತಿಳ್ಕೊಳ್ಳಿ ಅಂತ ಅವರು ಸುಮ್ಮನೆ ಇಬ್ಬಿಬ್ರು ಮುಖ ನೋಡ್ತಾ ಇದ್ರೆ ಯಾವಾಗ ತಿಳ್ಕೊಳ್ಳೋದು ಮತ್ತೆ? ಹಂಗೆ ಆಗಿರೋದಪ್ಪ ಇವಾಗ. ಹೌದು, ನಾನು ಅಣ್ಣ ಕುಡಿದ್ಮೇಲೆ ನಾನು ನಿಜವಲ್ಲೂ ಸುಳ್ಳು ಹೇಳಲ್ಲ. ನಾನು ನಿಜವಲ್ಲೂ ಟಿ ವಿ ನೋಡ್ತಾ ಇದ್ರೆ ಅಣ್ಣ, ಒಂದು ಕಡೆ ಅವ್ನ ಪಕ್ಷ ಗೆಲ್ತಾ ಇದ್ರೆ ಖುಷಿ, ಇನ್ನೊಂದು ಕಡೆ ಅಣ್ಣ ನಮ್ಮ ಕರ್ನಾಟಕದಲ್ಲಿ ಯಾಕೆ ಹಿಂಗೆ ಆಯ್ತಾವ್ರೆ, ಯಾಕೆ ಹಿಂಗೆ ಆಯ್ತೈತೆ, ಬದಲಾವಣೆ ಬೇಡವಾ, ನಾವು ಉದ್ಧಾರ ಆಗೋದು ಬೇಡವಾ ಅಂತ ಅನಿಸ್ತೈತೆ ಅಣ್ಣ ನನಗೆ. ತಿಳ್ಕೊಬೇಕಲ್ಲ ಎಲ್ರು. ನಾನು ಹೆಂಗೆ ತಿಳಿಸೋದು ಇದನ್ನ ಜನಕ್ಕೆ ನಾವು? ತಿಳ್ಸಕ್ಕಾಗಲ್ಲ, ಕೇಳಲ್ಲ. ಈಗ ನಿಮ್ಮ ಪ್ರಕಾರ ನೋಡ್ತಾರೆ, ಈಗ ನಾವು ಉದ್ಧಾರ ಆಗಲ್ಲ ಅಂತ ಅಂತಿದ್ದೀರಿ. ಆಗಲ್ಲ, ಉದ್ಧಾರ ಆಗಲ್ಲ. ನಾವು ಬದುಕೋದು ನಾವು ನೋಡಬೇಕು. ಎಲ್ಲರೂ ಉದ್ಧಾರ ಆಗೋದು ನೋಡೋಕ್ಕಾಗಲ್ಲ. ಯೋ ಬರೀ ನಿನ್ನ ತೊಳ್ಕೊಂಡ್ರೆ ನೀನು ಹೆಂಗೆ ಇಲ್ಲಿ? ಹೆಂಗಂದ್ರೆ ಏನು ಮಾಡ್ತೀವಿ ಇವಾಗ? ನಾವು ಬದುಕೋದು ನಮ್ದು, ಅವ್ರು ಬದುಕೋದು ಅವ್ರು, ಹಂಗೆ ಆಗಿರೋದು. ಯಾರೋ ಒಬ್ರು ಗೆಲ್ತಾರೆ, ಅವ್ರು ದುಡ್ಡು ಮಾಡ್ಕೊತಾರೆ, ಆರಾಮ್ ಗೆಲ್ತಾರೆ. ನೀನೇನು ಮಾಡ್ತೀಯಾ? ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಿಟ್ಟು ಏನು ಮಾಡೋಕ್ಕಾಗ್ತದ? ಎಲ್ಕೋ ಆಗೋದು ನಮ್ಗೂ ಆಗ್ತದ. ಕೊಡೋದ 5 ರೂಪಾಯಿ. ಒಂದು ಪಿಕ್ಚರ್ಗೆ ಹೊಟ್ಟೋಗ್ಬಿಟ್ರೆ ಅಣ್ಣ, ಒಂದು ಫ್ಯಾಮಿಲಿ ಇವತ್ತು 1,500 ಬೇಕು. ಅಂಥದ್ರಲ್ಲಿ ನೀನು ಇಷ್ಟು ದುಡ್ಡು ಇಟ್ಕೊಂಡು ಓಟ್ ಹಾಕಿದ್ರೆ ನಿನ್ನ ಮನಸ್ಸಾಕ್ಷಿ ಒಪ್ತದ? ಅದಾರು ಹೇಳು. ಒಪ್ಪಲ್ಲ. ಮತ್ತೆ ಮಣ್ಣು ತಿನ್ನಕ್ಕಾಗ್ತೀಯಾ ದುಡ್ಡು ಇಸ್ಕೊಂಡು? ನಾನು ಒಬ್ನಾದ್ರೆ ಆಗ್ತದ? ನಮ್ಮ ಜನನ್ ಹೆಂಗ್ ತಿದ್ದದು ಹೇಳೋಣ ದಯವಿಟ್ಟು ನೀನಾದ್ರೂ. ತಿದ್ದಕ್ಕಾಗಲ್ಲ. ಆಗಲ್ಲ, ತಿದ್ದಕ್ಕಾಗಲ್ಲ. ಆಗಲ್ಲ ಅಂದರೆ ಈಗ ಪಕ್ಕದಲ್ಲಿ ತಮಿಳ್ನಾಡಲ್ಲಿ ಐತೈತೆ, ಇಲ್ಲಿ ಆಗಲ್ಲ ಅಂದರೆ ಯಾಕೆ? ಏನಕ್ಕೆ ಆಗಲ್ಲ? ಆಗಲ್ಲ. ಏಯ್ ಆಗಲ್ಲ ಆಗಲ್ಲ ಅನ್ಬೇಡ, ನಿನ್ನ ಬಾಯಿ ಆಗ್ಲಿಕ್ಕೆ ಹಾಕ್ಬಿಡ್ತೀನಿ. ಯಾಕೆ ಆಗಲ್ಲ ಹೇಳು? ಆಗಲ್ಲ, ಎಲ್ರು ತಿಳ್ಕೊಬೇಕಲ್ಲ. ಆಗಲ್ಲ. ನೀನು 10 ವರ್ಷ ಇದು ಮಾಡೋದು ಆತದ ನೋಡೋಣ. ಆಗಲ್ಲ. ನಾನು ಚೆನ್ನಾಗಿ ನೋಡಿದ್ನೆ, ಅನುಭವ ಚೆನ್ನಾಗಿ ಆಗ್ಯದ. ಆಗಲ್ಲ. ನೀನು ಮಕ್ಕಳ ಮೇಲೆ ಹೊಡೆದಂಗೆ ಹಿಂಗೆ ಅಂದ್ಬಿಟ್ಟಲ್ಲ. ಆಗಲ್ಲ, ತಿದ್ದಕ್ಕಾಗಲ್ಲ. ದೇವರಾಜ್ ಅವರೇ, ನೀವು ತಿಳ್ಕೊಂಡಿರೋದು ಇಷ್ಟೇ. ಬಟ್ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನೀನು ನಾನು ಮನ್ಸು ಮಾಡಿದ್ರೆ ಆಗ್ತದೇನಾ? ಈ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟು ನಮ್ಮ ಯುವಕರು, ಅದರಲ್ಲೂ ಬುದ್ಧಿವಂತರು, ಓದಿರೋರು ಸ್ವಲ್ಪ ವೋಟಿಂಗ್ ಮಾಡಬೇಕು ಅಷ್ಟೇ. ಯುವಕರು ಮನ್ಸು ಮಾಡಿಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಹಾಗೆ ಆಗುತ್ತೆ. ಯಾವತ್ತಾದ್ರೂ ಒಂದು ದಿವಸ ಲೇಟಾಗಾದ್ರೂ ಒಂಥರ ಲೇಟೆಸ್ಟ್ ಆಗುತ್ತೆ ಅಂತಾರಲ್ಲ, ಹಂಗಾಗುತ್ತೆ. ಫಸ್ಟ್ ಅದು ನಮ್ಮಿಂದ ಶುರು ಆಗಬೇಕು. ನೀವು ಆಗುತ್ತೆ ಅಂತ ನಾವು ಅದನ್ನು ಅನ್ಕೋಬೇಕು. ನೀವೇ ಆಗಲ್ಲ ಅಂತ ಅಂದ್ಕೊಂಡ್ರೆ ಅದೇನೂ ಆಗಲ್ಲ. ದಯವಿಟ್ಟು ನೆಗೆಟಿವ್ ಆಗಿಬಿಡಿ, ಪಾಸಿಟಿವ್ ಆಗಿ. ಆ್ಯಕ್ಚುಲಿ ಅವಾಗಿಂದ ನಿಮ್ಮ ಜೊತೆ ಮಾತಾಡ್ತಿರೋದು. ನನ್ನ ಹೆಸರು RJ ಸುನಿಲ್ ಅಂದ್ಬಿಟ್ಟು. ನಿಮ್ಮ ಅನಿಲ್ ಇದ್ದಾರಲ್ಲ, ಅವ್ರು ನಿಮ್ಮ ನಂಬರ್ ಕಳಿಸಿ ನಿಮಗೆ ಕಾಗೆ ಆರ್ಸೋಕೆ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಮಾತಾಡೋದಕ್ಕೆ. ಸದ್ಯದ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ಇವ್ರು ಹೇಳೋದು ನಿಜವಾಗ್ಲೂ ಭಾಳ ಜನ ಇದೇ ಒಂದು ವಿಚಾರದಲ್ಲಿ ಇದೇ ಒಂದು ರೀತಿ ಮಾತಾಡ್ತಾರೆ. ಬದಲಾಗಲ್ಲ. ಸೊ ಬದಲಾಗಲ್ಲ ಅಂತಂದರೆ ಯಾರಿಂದ ಬದಲಾಗಬೇಕು? ಯಾವಾಗ ಬದಲಾಗಬೇಕು? ಇವತ್ತಿಂದನೇ ಬದಲಾಗಬೇಕು. ಅದು ನಮ್ಮಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಎಲ್ಲರೂ ಅಂದ್ಕೊಂಡ್ರೆ ಪಕ್ಕ ಬದಲಾಗಿ ಆಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನೇ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಡಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.